ಸೋಂಪುರ ಹೋಬಳಿಯ ಶ್ರೀ ಕ್ಷೇತ್ರ ದಕ್ಷಿಣ ಕಾಶಿ ಶಿವಗಂಗೆಯ ಶ್ರೀ ವನ್ನಾದೇವಿ ಸ್ವರ್ಣಾಂಬ ಅಮ್ಮನವರ ವೈಭವ ಬ್ರಹ್ಮರಥೋತ್ಸವ ಏಪ್ರಿಲ್ 25ರಂದು ಮಧ್ಯಾಹ್ನ 1 ಗಂಟೆಗೆ ಕಟಕ ಲಗ್ನದಲ್ಲಿ ಸಾವಿರಾರು ಸಂಖ್ಯೆಯ ಭಕ್ತರ ಸಮ್ಮುಖದಲ್ಲಿ ನೆರವೇರಿತು. ಶಿವಗಂಗೆ ಬೆಟ್ಟದ ಮೇಲಿನ ಹೊನ್ನಾದೇವಿ ಅಮ್ಮನವರ ದೇವಾಲಯ ಅಲಂಕಾರದ ಜೊತೆಗೆ ಅಮ್ಮನವರ ಮೂರ್ತಿಗೆ ವಿಶೇಷವಾಗಿ ಅಲಂಕಾರ ಮಾಡಿ ಪೂಜೆ, ಅಭಿಷೇಕ, ಅಗ್ನಿಕೊಂಡ ಉತ್ಸವಗಳ ನಡೆದ ಮೆರವಣಿಗೆ ಮೂಲಕ ದೇವರನ್ನು ವಿಶೇಷವಾಗಿ ನಡೆಮುಡಿಯಿಂದ ಶಾಸ್ತ್ರೋಕ್ತವಾಗಿ ಮಂಗಳವಾದ್ಯಗಳೊಂದಿಗೆ ಸಾವಿರಾರು ಭಕ್ತರ ಜಯಘೋಷದೊಂದಿಗೆ ರಥೋತ್ಸವಕ್ಕೆ ಉತ್ಸವ ಮೂರ್ತಿಯನ್ನು ತರಲಾಯಿತು. ನಂತರ ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಶ್ರೀ ವನ್ನಾದೇವಿ ಅಮ್ಮನವರ ಉತ್ಸವ ಮೂರ್ತಿಯನ್ನು ಬಣ್ಣ ಬಣ್ಣದ ಹೂಗಳಿಂದ ಅಲಂಕಾರ ಮಾಡಿದ್ದು ಸುಮಾರು 25 ಅಡಿಯ ರಥದಲ್ಲಿ ವೇದ ಮಂತ್ರಘೋಷಗಳೊಂದಿಗೆ ಪ್ರತಿಷ್ಠಾಪಿಸಲಾಯಿತು. ರಥೋತ್ಸವನ ಶ್ರದ್ಧಾಭಕ್ತಿಯಿಂದ ಭಕ್ತರ ಜಯಘೋಷ ಹಾಕುವ ಮೂಲಕ ಭಕ್ತರ ರಥವನ್ನು ಮುಂದೆ ಎಳೆದರು. ರಥ ಮುಂದೆ ಸಾಗುತ್ತಿದ್ದಂತೆ ಭಕ್ತರು ತಮ್ಮ ಹರಕೆಯನ್ನು ಬಾಳೆಹಣ್ಣು, ದವನ ಅರ್ಪಿಸಿ ರಥೋತ್ಸವದ ಮೇಲೆ ತೂರುವ ಮೂಲಕ ತಮ್ಮ ಹರಕೆ ತೀರಿಸಿ ಧನ್ಯತೆಯಿಂದ ಪೂಜೆ ಸಲ್ಲಿಸಿ ಕೃತಾರ್ಥರಾದರು. ಇನ್ನು ಜಾನಪದ ಕಲಾ ತಂಡಗಳು ರಥೋತ್ಸವದಲ್ಲಿ ಮೆರುಗನ್ನು ಮೂಡಿಸಿತು. ಇನ್ನು ಮುಖ್ಯವಾಗಿ ಸ್ಥಳೀಯ ಗ್ರಾಮದಲ್ಲಿನ ಮನೆಗಳಿಗೆ ದೂರದ ಊರುಗಳಿಂದ ಸಂಬಂಧಿಕರು, ಬಂಧುಗಳು, ಸ್ನೇಹಿತರು ಆಗಮಿಸಿ ವಿಜೃಂಭಣೆಯಿಂದ ರಥೋತ್ಸವವನ್ನು ಪಾಲ್ಗೊಂಡಿದ್ದು ಇಡೀ ಶಿವಗಂಗೆ ಗ್ರಾಮ ಹಬ್ಬದ ವಾತಾವರಣವನ್ನು ನಿರ್ಮಾಣವಾಗಿತ್ತು. ಜಾನಪದ ಕಲಾ ತಂಡಗಳ ಜೊತೆಗೆ ಬೇಸಿಗೆಯ ಹಸಿವು ಮತ್ತು ದಣಿವನ್ನು ನೀಗಿಸಲು ಅರವಂಟಿಕೆಗಳನ್ನು ಹಾಕಿಕೊಂಡು ಮಜ್ಜಿಗೆ, ಸಿಹಿ ಪಾನಕ ಸೇರಿದಂತೆ ಹೆಸರುಬೇಳೆ ತಿಂಡಿಯನ್ನು ವಿತರಿಸಿದರು. ದೇವಾಲಯ ಸಮಿತಿ ವತಿಯಿಂದ ಅನ್ನ ಸಂತರ್ಪಣೆಯನ್ನು ಆಯೋಜಿಸಲಾಗಿತ್ತು. ಇನ್ನು ಬೃಹತ್ ದಾಸೋಹವನ್ನು ಏರ್ಪಡಿಸಲಾಯಿತು. ರಥೋತ್ಸವಕ್ಕೆ ಆಗಮಿಸಿದ ಸಾವಿರಾರು ಅಧಿಕ ಭಕ್ತರಿಗೆ ಪಾಯಸ, ಸಿಹಿ ಬೂಂದಿ, ಪಲಾವ್, ಪಲ್ಯ, ಅನ್ನ, ಸಾಂಬಾರ್, ಮಜ್ಜಿಗೆಯನ್ನು ದಾಸೋಹ ಸೇವಾಕರ್ತರಾದ ಸೋಮಶೇಖರ್ ಮತ್ತು ಕುಟುಂಬ ವ್ಯವಸ್ಥೆ ಕೈಗೊಂಡಿದ್ದರು. ದಾಸೋಹ ಸಮಿತಿ ಮುಖ್ಯಸ್ಥರಾದ ಜಿ ನಂಜುಂಡಯ್ಯ ಹಾಗೂ ಯಡಿಯೂರಪ್ಪ ಹಾಗೂ ಮಾಧ್ಯಮಗಳೊಂದಿಗೆ ಮಾಹಿತಿಯನ್ನು ನೀಡಿ, ಪ್ರತಿ ವರ್ಷ ಸೋಮಶೇಖರ್ ಕುಟುಂಬದವರು ರಥೋತ್ಸವದ ದಿನ ಸಂಪೂರ್ಣ ದಾಸೋಹ ಏರ್ಪಡಿಸುತ್ತಾರೆ. ಕಳೆದ ಹಲವು ವರ್ಷಗಳಿಂದ ಇವರ ಸೇವೆ ಮುಂದುವರೆದಿದೆ ಎಂದು ಈ ಸಂದರ್ಭದಲ್ಲಿ ಬಿ ನಂಜುಂಡಯ್ಯ ಹಾಗೂ ಸೋಮಶೇಖರ್ ಮಾತನಾಡಿದ್ದು ಹೀಗೆ. ಇದು ಇಲ್ಲಿ ಸಾಮಾನ್ಯವಾಗಿ 1,000 ಜನಕ್ಕೆ ಭೋಜನ ಆಗುತ್ತೆ. ಈ ಎಲೆಕ್ಷನ್ ಇರೋದ್ರಿಂದ ನಾಳೆ ಇವತ್ತೊಂದು 500-550 ಜನ ಆಗಿದ್ದಾರೆ. ಕೆಳಗಡೆ ಒಂದು 1,000 ಜನಕ್ಕೆ ಬಡಿಸ್ತೀವಿ. ಬಾತು, ಬೂಂದಿ, ಪಾಯಸ, ಇಲ್ಲಿ ಪೂರ್ತಿ ಪ್ರಸಾದ ಹಂಚ್ತೀವಿ. ಇಲ್ಲಿ ಅನ್ನ, ಸಾಂಬಾರು, ಪಾಯಸ, ಬಾತು, ಹೆಸರು ಎಲ್ಲ ಹಂಚ್ತೀವಿ. ಪ್ರತಿ ವರ್ಷ ಮಾಡ್ಕೊಂಬರ್ತಾ ಇದ್ದೀವಿ ಸರ್? ವರ್ಷ ಮಾಡ್ತಾ ಇದ್ದೀವಿ. ಈ ಸಂಸ್ಥೆ ಸೆಕ್ರೆಟರಿ, ಟ್ರಸ್ಟ್ ಸೆಕ್ರೆಟರಿ ನಮ್ಮ ಇವರು ಮಾನ್ಯ ಡೈರೆಕ್ಟರ್ಗಳು, ಇವರು ಟಾಪ್ ಅಂತ ಬಂದವರು ಎಲ್ಲರೂ ಕೈ ಜೋಡಿಸಿ ಇದೊಂದು ದೊಡ್ಡ ಕೆಲಸದಲ್ಲಿ ಎಲ್ಲರೂ ಕೈ ಜೋಡಿಸ್ತಾ ಇರ್ತಾರೆ. ಎಲ್ಲ ನಡ್ಕೊಂಡು ಸುಗಮವಾಗಿ ಆ ತಾಯಿ ದರ್ಶನ, ಇದರಿಂದ ಆರೋಗ್ಯ ಇದೆ, ಆಶೀರ್ವಾದ ನಡ್ಕೊಂಡು ಹೋಗ್ತಾ ಇದೆ. ಆಮೇಲೆ ಶಿವರಾತ್ರಿಯಲ್ಲೂ ವಿಶೇಷವಾಗಿರ್ತದೆ. ಇದರಲ್ಲಿ 1.5-2 ಲಕ್ಷ ಜನ ಸಂಕ್ರಾಂತಿ, ಪೊಂಗಲ್ ಇದೆ. ಹೌದು. ಮಾಮೂಲಿ ಭಾನುವಾರ ಈ ಫ್ರೀ ಬಸ್ ಶುರುವಾದ್ಮೇಲೆ 5,000-6,000 ಜನ ಊಟ ಮಾಡ್ತಾರೆ. ಮೊದಲು 2,000-2,500 ಜನ ಸೇರೋದು. ಫ್ರೀ ಬಸ್ ಶುರುವಾದ್ಮೇಲೆ 5,000-6,000 ಜನ ಇರ್ತಾರೆ. ಅನ್ನ, ಸಾಂಬಾರು, ಮಜ್ಜಿಗೆ, ಆಮೇಲೆ ಒಂದು ಪಾಯಸ 11:30 5 ಮಾಡಿಸಿ ಭಾನುವಾರ. ನಿತ್ಯ 1,000 ಜನ, 750-1,000 ಜನ ಇರ್ತಾರೆ. ಏನು ಹೇಳ್ತೀರಾ ಸರ್ ಭಕ್ತರಿಗೆ ಯಾವ ರೀತಿ ಪ್ರಸಾದವನ್ನು ಸ್ವೀಕರಿಸಬೇಕು ಅಂತ? ಅವರು ಬಂದು ಅವರವರು ಕೆಲವ್ರಿಗೆ ಆ ಥರ ಬಿಡ್ತಾರೆ, ಏನು ಮಾಡೋಕ್ಕಾಗಲ್ಲ. ಅವರವ್ರ ಇಚ್ಛೆ ಆಯ್ತು. ದೇವ್ರ ಪ್ರಸಾದ ಅಂತ ಕಣ್ಗೊತ್ಕೊಂಡು ಊಟ ಮಾಡೋರು ಇದ್ದಾರೆ, ಅಸಡ್ಡೆಯಿಂದ ಊಟ ಮಾಡೋರು ಇದ್ದಾರೆ. ನಾವು ಏನು ಮಾಡೋಕ್ಕಾಗುತ್ತೆ? ಇವತ್ತಿನ ದಿವಸ ಏನು ವಿಶೇಷತೆ ಸರ್? ಇವತ್ತು ವನ್ನಾದೇವಿ ವಿಶೇಷ ನೀವು ಮಾತಾಡಿದ್ರಿ ಸರ್. ಆಮೇಲೆ ಇವತ್ತಿನ ದಿವಸ ನಾವು ಈ ದಾಸೋಹ ಕಟ್ಟಿದ್ಮೇಲೆ ಅವತ್ತಿಂದ ಸೋಮಶೇಖರ್ ಸೆಕ್ರೆಟರಿ ಆದವರು. ಇವರು ನಾವು ಎಲ್ಲರೂ ಸೇರ್ಕೊಂಡು ಸೆಕ್ರೆಟರಿ ಅವರಿಲ್ಲ ತಿಳ್ಕೊಂಡು ಇವರು ರೋಡ್ನಲ್ಲಿ ಮನೆಗಳು ದಾಸೋಹಕ್ಕೆ ಹಿಂದಿ ಕಟ್ತಿದ್ದು. ನಾವು ಫಸ್ಟ್ ನಾನು 5 ಲಕ್ಷಕ್ಕೆ ಹಾಕಿದ್ದೇನೆ. ಎಲ್ಲ ಸೊನ್ನೆ ಇದನ್ನು 5 ಲಕ್ಷಕ್ಕೆ ಹಾಕಿ 1.5 ಕೋಟಿ ಆಯ್ತದೆ. ಎಲ್ಲ ದಾನಿಗಳು ಕೊಟ್ಟಿದ್ದೇನೆ ಗೌರ್ಮೆಂಟ್ನಿಂದ. ನಮ್ಮ ಏನಾಯ್ತು ಶಕ್ತಿ ನಾವು ಹಾಕಿದ್ದೀವಿ. ಸೋಮಶೇಖರ್ ಹತ್ರನೂ ಮಾಡಿ ಕೊಟ್ಟವ್ರು. ನಾಗರಾಜ್ ಅಂತ ಬಂದಿಲ್ಲ, ಅವರು ಬಂದಿಲ್ಲ. ಅವರು ವಿಶೇಷವಾಗಿ ಮುತುವರ್ಜಿ ವಹಿಸಿ ಎಲ್ಲ ಮಾಡಿದ್ದಾರೆ. ಎಲ್ಲರೂ ಕೈ ಜೋಡಿಸಿದ್ದಾರೆ, ಎಲ್ಲರೂ ಕೈ ಜೋಡಿಸಿ ಮಾಡಿದ್ದೀವಿ. ಈಗ ನಡೀತಾ ಇದೆ ವನಾದೇವಿ. ನಿಮ್ಮ ಹೆಸರು ಸರ್? ನಿಮ್ಮ ಹೆಸರು? ಈ ನಂಜುಂಡಯ್ಯ ಮಾದೇನಹಳ್ಳಿ. ಓಕೆ. ಆಮೇಲೆ ಇವರು ಇವತ್ತಿನ ದಿವಸ ಮೊದಲಿಂದ ನಡ್ಕೊಂಬಾರ್ದು ಮನೆ ದೇವರು ಫುಲ್ ಎಲ್ಲ ಇವ್ರದೇ. ಒಟ್ಟಾರೆಯಾಗಿ ಕೊನೆಯದಾಗಿ ಇವತ್ತೆಷ್ಟು ಜನ ದರ್ಶನ ಮಾಡಿದ್ದಾರೆ? ಇಲ್ಲಿ ಹೆಚ್ಚು ಕಡಿಮೆ ಒಂದು 600 ಜನ ಊಟ ಮಾಡಿದ್ದಾರೆ. ನಾವು 850-900 ಕ್ರೋಡ್ ಎಕ್ಸ್ಪೆಕ್ಟ್ ಮಾಡಿದ್ವಿ. ಒಂದು 300 ಜನದ್ದು ಉಳಿಕೆ ಇತ್ತು. ಕೆಳಗಡೆ ತೊಗೊಂಡೋಗಿ ಮಾಮೂಲಿ ಇವರಲ್ಲಿ ಅಲ್ಲಿ ಹಂಚಿ ಎಲ್ಲ ಖಾಲಿ ಆಯಿತು. ಯೂಶ್ವಲಾಗಿ ಅಲ್ಲಿ 750ಕ್ಕೆ ಹಚ್ಚೋದು 1,000 ಮೇಲಾಗಿದೆ. ಅಲ್ಲೂ ಬಾತು, ಪಾಯಸ, ಲಾಡು, ಹೆಸರುಬೇಳೆ, ಪಾನಕ, ಮಜ್ಜಿಗೆ ಎಲ್ಲ ಹಚ್ತೀವಿ. ಸರ್, ಎಲ್ಲ ದಾನಕ್ಕಿಂತ ಅನ್ನದಾನ ಶ್ರೇಷ್ಠ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಇಲ್ಲಿ ಬರೋ ಭಾಳ ಜನ ಭಕ್ತರು
ಊಟ ಮಾಡಿ ಕಣ್ಣಿಗೊತ್ಕೊಂಡು ದಾನನೂ ಕೊಟ್ಬಿಟ್ಟು ಹೋಗ್ತಾರೆ. ಎಷ್ಟೋ ಜನ ಇದು ಅಕ್ಕಿನ ಹೆಗಲ ಮೇಲೆ ಹೊತ್ಕೊಂಬಂದು ಕೊಟ್ಟು ಕೈ ಮುಗಿದು ಊಟ ಮಾಡ್ಕೊಂಡು ಹೋಗೋರು ಇದ್ದಾರೆ. ಹಾಗೆ ಊಟ ಮಾಡ್ಕೊಂಡು ಹೋಗೋರು ಇದ್ದಾರೆ. ಶಾರ್ಟೇಜ್ ಬಂದರೆ ನಾವೆಲ್ಲ ಹಾಕ್ಕೊಂಡು ಕೈಯಲ್ಲಿ ಅದು ಹಾಕ್ಬಿಟ್ಟು ನಡೆಸ್ಕೊಂಡು ಹೋಗ್ತಾ ಇದ್ವಿ. ಆ ದೇವ್ರು ನಡೆಸ್ಕೊಂಡು ಹೋಗ್ತಾ ಇದ್ವಿ. ಯಾವ ರೀತಿ ಖುಷಿ ತಂದಿದೆ ಸರ್ ಈ ಒಂದು ದಾಸೋಹ? ಭಾಳ ತೃಪ್ತಿ ತಂದಿದೆ. ಎಷ್ಟೋ ಜನಕ್ಕೆ ಮೊದಲು ದೇವಸ್ಥಾನಕ್ಕೆ ಬಂದರೆ ಸುತ್ತಮುತ್ತ ಯಾವುದು ಒಳ್ಳೆ ಹೋಟ್ಲ್ ಇರಲಿಲ್ಲ. ಭಾಳ ಜನ ಹೊಟ್ಟೆ ಹಚ್ಕೊಂಡು ಹೋಗ್ತಾ ಇದ್ರು. ಈಗ ಡಾಬಸ್ಪೇಟೆ ರೋಡಲ್ಲೆಲ್ಲ ಹೋಟ್ಲ್ ಈಗಾಗಿದೆ. ಇದು ಸುಮಾರು ನಾವು 98, 99 ಶುರು ಮಾಡಿರೋದು. ಅವಾಗ ಸುತ್ತಮುತ್ತಲು ಒಂದು ಹೋಟ್ಲು ಇರಲಿಲ್ಲ. ನೆಲಮಂಗಲ ಬಿಟ್ಟು ಇಲ್ಲಿಲ್ಲ, ನಾವು ತುಮಕೂರಿಗೆ ಹೋಗಬೇಕಾಗಿತ್ತು. ಸುತ್ತಮುತ್ತಲು ಯಾರೂ ಇರಲಿಲ್ಲ. ಈಗ ಇದೆಲ್ಲ ಆಗಿದೆ. ಬಟ್ ನಿತ್ಯ ದಾಸೋಹ ನಡೀತಾ ಇದೆ. ಓಕೆ ಸರ್. ಓಕೆ ಸರ್. ಈ ಸಂದರ್ಭದಲ್ಲಿ ಪ್ರಧಾನ ಶೈವಗೇಮಿಕರಾದ ಡಾಕ್ಟರ್ ಸೋಮಸುಂದರ ದೀಕ್ಷಿತ್, ರಾಜು ದೀಕ್ಷಿತ್, ನವೀನ್ ದೀಕ್ಷಿತ್, ಶ್ರೀಧರ್ ದೀಕ್ಷಿತ್, KRIDL ರುದ್ರೇಶ್ ಮತ್ತು ಕುಟುಂಬದವರು, ಪಾರ್ಪತ್ಯರಾದ ಟಿ ಸುಮಾ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ವನ್ನಗಂಗ ಶೆಟ್ಟಿ ಸುರೇಶ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಮನುಪ್ರಸಾದ್, ದಿನೇಶ್ ನಾಯ್ಕ, ವಕೀಲ ಮಹೇಶ್ ಯಡಿಯೂರಪ್ಪ, ನಾಗೇಶ್ ನಾಯ್ಕ, ಕಂಬಾಳು ಉಮೇಶ್, ಬರಿಹೊನ್ನಮ್ಮ ದೇವಾಲಯದ ಅರ್ಚಕ ಮಣಿಕಂಠ, ರಥ ಎಳೆಯಲು ಸಹಕರಿಸಿದ ಯುವಕರಾದ ಮುನಿರಾಜು, ಫ್ಲವರ್ ಪ್ರಕಾಶ್, ಸಂಜಯ್, ಸಿದ್ಧಲಿಂಗಸ್ವಾಮಿ, ಮಂಜುನಾಥ್, ವೆಂಕಟೇಶ್, ಸಾವಿರಾರು ಭಕ್ತರು ಕೂಡ ಪೂಜಾ ಕಾರ್ಯಕರ್ತರಲ್ಲಿ ನಿರತರಾಗಿದ್ದರು. ಈ ಅದ್ದೂರಿ ಬ್ರಹ್ಮರಥೋತ್ಸವದ ದೃಶ್ಯಾವಳಿಗಳು ಹೀಗಿದೆ. ಸ್ಪೆಷಲ್ ರಿಪೋರ್ಟ್ಗಾಗಿ ತಗಿಕುಪ್ಪೆ ಶ್ರೀಧರ್, ಕದಂಬ ಖಡ್ಗ ನ್ಯೂಸ್, ಶಿವಗಂಗೆ, ದಾಬಸ್ಪೇಟೆ. ಹಸಿರು ವೈಟ್ ಬನ್ನಿ. ಯಾರು ಇವರು? ಯಾರವರು? ದಿನೇಶು. ಹಾಂ. ಅಲ್ಲಿ ತಕ್ಕಳ ಮನೆ.